ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಪ್ರೊಮೋ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಚಂಪಾ ಸುಭಾಷ ಬಟ್ಟೆನ ತೊಗೊಂಡ್ಬಿಟ್ಟು ಅವ್ರ ಮನೆ ಹತ್ರ ಹೋಗೋಕೆ ಹೊರಡ್ತಾಳೆ. ಆವಾಗ ಸುಭಾಷ ಕೂಡ ಅಂತೂ ಇವಳನ್ನ ಮನೆಯಿಂದ ಹೊರಗಡೆ ಕಳಿಸಿದ್ದಾಯ್ತು, ಇವಳು ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ನಾವಿಲ್ಲಿದ್ದ ಬೇಗನೆ ಹೊರಡಬೇಕು ಅಂತ ಸುಭಾಷ ಕೂಡ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಈಶ್ವರಿ ಕೂಡ ಸುಭಾಷ ರೆಡಿಯಾಗಿರೋದನ್ನ ನೋಡಿಬಿಟ್ಟು ರಾಜ್ಕುಮಾರ್ ಥರ ಕಾಣ್ತಾ ಇದೆಯಾ, ಒಂದೇ ಒಂದು ಸಲ ಈ ಮದುವೆ ಆಯಿತು ಅಂತ ಇಟ್ಕೋ, ಆ ಭದ್ರನ್ಗಿಂತ 10 ಪಟ್ಟು ಮೇಲೆ ಬೆಳಿಬೋದು ನೀನು. ಆ ಭದ್ರನೇ ಎಲ್ಲ ಅನ್ಕೊಂಡಿದ್ರು ಅಲ್ವಾ, ಅವ್ರ ಮುಂದೆ ನೀನೇನು ಅಂತ ತೋರಿಸ್ಬೇಕು, ನನ್ನ ಮಗ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಎಲ್ಲರಿಗೂ ಆದಷ್ಟು ಬೇಗ ಗೊತ್ತು ಮಾಡ್ತೀನಿ ಅಂತ ಈಶ್ವರಿ ಹೇಳಿದ ತಕ್ಷಣ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಈಶ್ವರಿ ಕೂಡ ದೃಷ್ಟಿನ ತೆಗಿತಾಳೆ. ಸುಭಾಷ ಎಲ್ಲಿದೆಯಾ ಬೇಗ ಬಾ ಅಂತ ಶಿವರಾಮೇಗೌಡ ಕರೆದಿದ್ದ ತಕ್ಷಣ ಸುಭಾಷ ಈಶ್ವರಿ ಎಲ್ಲರೂ ಕೂಡ ಬರ್ತಾರೆ. ಬಂದಿದ್ದ ತಕ್ಷಣ ಈ ಕಡೆ ಸುಭಾಷ ರೆಡಿಯಾಗಿರೋದನ್ನ ನೋಡಿಬಿಟ್ಟು ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಸರಿ ಸರಿ ಆಯಿತು, ಇವಾಗ ಹೊತ್ತು ತುಂಬ ಚೆನ್ನಾಗಿದೆ, ಇವಾಗೇನೆ ಮನೆ ಬಿಡಬೇಕು, ಬೇಗ ಎಲ್ಲರೂ ಹೊರಡಿ ಅಂತ ಅಜ್ಜಮ್ಮ ಹೇಳಿದ ತಕ್ಷಣ ಸರಿ ಆಯಿತು ಕಣವ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಅಲ್ಲಿದ್ದ ಹೊರಡೋಕೆ ಶುರುವಾಗ್ತಾರೆ. ಚಂಪಾ ಮನೆಗೆ ಹೋಗ್ತಾ ಇರೋಳು ಮತ್ತೆ ವಾಪಸ್ ಬಂದ್ಬಿಡ್ತಾಳೆ. ಚಂಪಾನ ನೋಡ್ಬಿಟ್ಟು ಸುಭಾಷ ಅಂತೂ ತುಂಬಾನೇ ಗಾಬರಿ ಆಗ್ಬಿಡ್ತೇನೆ. ಅಯ್ಯೋ ದೇವ್ರೆ, ಆಗಿದ್ರೆ ಇವಳಿಗೆಲ್ಲ ಸತ್ಯ ಗೊತ್ತಾಗ್ಬಿಡ್ತಾ ಹೇಗೆ, ನಂದೇ ಎಂಗೇಜ್ಮೆಂಟ್ ಅಂತ ಇವಳಿಗೇನಾದರೂ ಗೊತ್ತಾದರೆ ಇವಳು ಇಲ್ಲೇ ಎಲ್ಲರಿಗೂ ಕೂಡ ಸತ್ಯ ಹೇಳ್ಬಿಡ್ತಾಳೆ ಅಂತ ಭಯ ಪಡ್ತಾ ಇರಬೇಕಾದ್ರೆ, ಆದರೆ ಚಂಪಾ ಇಲ್ಲಿ ಏನನ್ನು ಕೂಡ ನೋಡಿರೋದಿಲ್ಲ, ಹಾಗೆ ಕೇಳಿಸ್ಕೊಂಡಿರೋದಿಲ್ಲ. ಹಾಗಾಗಿ ಚಂಪಾಗೆ ಸುಭಾಷಂದೇ ಎಂಗೇಜ್ಮೆಂಟ್ ಅನ್ನೋ ಸತ್ಯ ಗೊತ್ತೇ ಇರೋದಿಲ್ಲ. ಹಾಗಾಗಿ ಮನೆಯವರೆಲ್ಲರೂ ಕೂಡ ಸುಭಾಷನ್ನ ಕರ್ಕೊಂಡು ಅಲ್ಲಿದ್ದ ಹೊರಡ್ತಾರೆ. ಇವಳಿಗಂತೂ ಸತ್ಯ ಗೊತ್ತಾಗಿಲ್ಲ ಅಂತ ಸುಭಾಷ ಅಂತೂ ಫುಲ್ ಖುಷಿ ಪಡ್ತಾನೆ. ಇನ್ನು ಎಂಗೇಜ್ಮೆಂಟ್ ಪಾರ್ಟಿ ಹತ್ರ ಕೂಡ ಬರ್ತಾರೆ. ಈ ಕಡೆ ಶಿವರಾಮೇಗೌಡ ಬಂದಿರೋ ಹೈಕಮಾಂಡ್ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಾನೆ. ಹಾಗೆ ಎಂಗೇಜ್ಮೆಂಟ್ ಪಾರ್ಟಿ ಕೂಡ ಶುರುವಾಗುತ್ತೆ. ಈ ಕಡೆ ಚಂಪಾ ಕೂಡ ಬಟ್ಟೆನೆಲ್ಲ ಒಗ್ದಾಕ್ಬಿಟ್ಟು ಎಂಗೇಜ್ಮೆಂಟ್ ಹತ್ರ ಅವಳು ಕೂಡ ಬಂದ್ಬಿಡ್ತಾಳೆ. ಇನ್ನೇನು ಎಂಗೇಜ್ಮೆಂಟ್ ಹೂವಿನ ಹಾರನ ಬದಲಾಯಿಸ್ಕೋಬೇಕು, ಚಂಪಾ ಕೂಡ ಅದೇ ಟೈಮ್ಗೆ ನೋಡ್ಬಿಡ್ತಾಳೆ. ನೋಡಿದ ತಕ್ಷಣ ಚಂಪಾಗೆಲ್ಲ ಗೊತ್ತಾಗುತ್ತೆ, ಈ ಸುಭಾಷ ನಾನಿದ್ದ ಸತ್ಯನ ಮುಚ್ಚಿಬಿಟ್ಟು ಇವತ್ತು ಅವನದೇ ಎಂಗೇಜ್ಮೆಂಟ್ನ ಮಾಡ್ಕೊಳ್ತಾ ಇದ್ದಾನೆ ಅಂತ. ಚಂಪಾ ಅಂತೂ ಆ ಸತ್ಯನ ತಡ್ಕೊಳ್ಳೋಕ್ಕಾಗ್ದೇನೆ ತುಂಬಾನೇ ಅಳ್ತಾ ಇರ್ತಾಳೆ. ಈ ಕಡೆ ವಿದ್ಯಾ ಕೂಡ ಸುಭಾಷ ಮೇಲೆ ಮುಂಚೆ ಇದ್ದೇನೂ ಕೂಡ ಅನುಮಾನ ಇರುತ್ತೆ. ಒಬ್ಳೆ ಚಂಪಾ ಅಳ್ತಾ ಇರಬೇಕಾದ್ರೆ ವಿದ್ಯಾ ಕೂಡ ಚಂಪಾನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಚಂಪಾ ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಅಂದಿದ ತಕ್ಷಣ ಅಯ್ಯೋ ಏನಿಲ್ಲ ಅಕ್ಕ, ಎಂಗೇಜ್ಮೆಂಟ್ ನೋಡಿದೆ ಅಲ್ವಾ ಅದಕ್ಕೆ ಅಳು ಬಂತು ಅಷ್ಟೇ ಅಂದಿದ ತಕ್ಷಣ ವಿದ್ಯಾಗಂತೂ ಫುಲ್ ಗಾಬರಿ ಆಗ್ಬಿಡುತ್ತೆ. ಅವಾಗ ಚಂಪಾ ಕೂಡ ಮನಸ್ಸಲ್ಲಿ ಇಷ್ಟು ದಿನ ನನ್ನ ಜೊತೆ ಪಿರುತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಿ ಇವಾಗ ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗ್ತಾ ಇದೆಯಾ, ನಿನ್ಗೆ ಮನ್ಸಾದ್ರೂ ಹೇಗ್ ಬಂತು, ನಿಂದೆ ಎಂಗೇಜ್ಮೆಂಟ್ ಇದ್ರೂ ಕೂಡ ನಂದಲ್ಲ ನಮ್ಮ ಅಕ್ಕಂದು ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆ ಅಲ್ವಾ, ಅವಾಗೇನೆ ತಿಳ್ಕೊಬೇಕಿತ್ತು ನೀನೆಂತ ಕೆಟ್ಟವನು ಅಂತ. ಪಾಪ ನಮ್ಮ ಅಪ್ಪಯ್ಯ ನನ್ನ ಮೇಲೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ, ಅಂಥವ್ರಿಗೆ ನಾನು ಎಂಥ ಮೋಸ ಮಾಡಿದೆ ಅಂತ ಚಂಪಾ ಅಳ್ತಾ ಇರಬೇಕಾದ್ರೆ ಚಂಪಾ ಏನಾಯಿತು ಚಂಪಾ, ಅಲ್ಲಿ ನಡೀತಾ ಇರೋದು ಸುಭಾಷ್ ಅಣ್ಣಂದು ಎಂಗೇಜ್ಮೆಂಟು, ಅವ್ರ ಎಂಗೇಜ್ಮೆಂಟ್ ನೋಡಿ ನೀನು ಯಾಕೆ ಅಳಬೇಕು ಅಂತ ವಿದ್ಯೆ ಕೇಳಿದ ತಕ್ಷಣ ಈ ಕಡೆ ಚಂಪಾಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಆದರೆ ವಿದ್ಯಾಗಂತೂ ಗೊತ್ತಾಗುತ್ತೆ ಇಲ್ಲಿ ಪಕ್ಕ ಏನೋ ನಡೀತಾ ಇದೆ ಅಂತ. ಹಾಗಿದ್ರೆ ವಿದ್ಯಾ ನಿಜವಾಗ್ಲೂ ಕೂಡ ಚಂಪಾ ಮತ್ತು ಸುಭಾಷ ಸತ್ಯನ ತಿಳ್ಕೊಳ್ತಾಳ. ಈ ಎಂಗೇಜ್ಮೆಂಟ್ ಅಂತೂ ತಡೆಯೋಕ್ಕಾಗಿಲ್ಲ ಅಂದ್ರೂ ಕೂಡ ಮುಂದೊಂದಿನ ಸುಭಾಷ ಮದುವೆಯಲ್ಲಿ ವಿದ್ಯಾ ಪಕ್ಕ ಸತ್ಯನ ತಿಳ್ಕೊಂಡು ಬಂದು ಅದೇ ಮದುವೆಯಲ್ಲಿ ಚಂಪಾ ಮತ್ತು ಸುಭಾಷಗೆ ಮದುವೆ ಮಾಡಿಸ್ತಾಳೆ. ಅವಾಗ್ಲಿದ್ದಾನೆ ಈಶ್ವರಿಗೆ ವಿದ್ಯೆನ ಕಂಡ್ರೆ ಇನ್ನೂ ಜಾಸ್ತಿ ಕೋಪ ಬರೋಕ್ಕೆ ಶುರುವಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಪ್ರೋಮೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.